ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಸಾಕ್ಷಿ ಕಿಚನ್ಸ್ ಆ್ಯಂಡ್ ವ್ಲಾಗ್ಸ್. ಇದು ಶುಕ್ರವಾರದ ವ್ಲಾಗ್ ಆಗಿರುತ್ತೆ. ಅದ್ರ ಜೊತೆಗೆ ಮಂಗಳವಾರದ ವ್ಲಾಗ್ನು ಸಹ ಇಲ್ಲಿ ಒಂದು ಸ್ವಲ್ಪ ಮಿಕ್ಸ್ ಮಾಡಿದ್ದೀನಿ ಅಷ್ಟೇ. ಯಾಕೆಂದರೆ ನಾನು ಮಂಗಳವಾರದ ವ್ಲಾಗ್ನ ಅಪ್ಲೋಡ್ ಮಾಡಿ ಹಾಕೋದಕ್ಕೆ ಆಗಿರಲಿಲ್ಲ. ಅದಲ್ಲದೆ ಒಂದು ಅರ್ಧ ವೀಡಿಯೋ ಶೂಟ್ ಆಗಿತ್ತು, ಒಂದು ಅರ್ಧ ವೀಡಿಯೋ ಶೂಟ್ ಆಗಿರಲಿಲ್ಲ. ಇನ್ನು ಶೂಟ್ ಆಗಿರುವಂತಹ ವೀಡಿಯೋನ ಇಟ್ಕೊಂಡು ಏನು ಮಾಡೋಣ, ಅಪ್ಲೋಡ್ ಮಾಡಿದರೆ ಆಯಿತು ಅಂತ ಈ ವಿಡಿಯೋ ಜೊತೆಗೆ ಒಂದು ಸ್ವಲ್ಪ ಶೇರ್ ಮಾಡಿ ಹಾಕ್ತಾಯಿದ್ದೀನಿ ಅಷ್ಟೇ. ಇದು ಮಂಗಳವಾರದ ಮಾಡಿರುವಂತಹ ವೀಡಿಯೋ. ಮಂಗಳವಾರ ನೈಟು ಅಂದರೆ ಸಂಜೆ ಟೈಮಲ್ಲಿ ಈವ್ನಿಂಗ್ ಸ್ನ್ಯಾಕ್ಸಿಗೆ ಇವತ್ತು ಚೀಸ್ ಗಾರ್ಲಿಕ್ ಬ್ರೆಡ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಅದನ್ನು ಇಲ್ಲಿ ಮಾಡಿಕೊಡ್ತಾಯಿದ್ದೀನಿ. ಯಾಕಂದರೆ ಹೊರಗಡೆ ತುಂಬ ಚಳಿ ಇದೆ. ಈ ಥರ ಬೆಳ್ಳುಳ್ಳಿ ಐಟಮ್ಸ್ ಏನಾದರೂ ತಿಂದರೆ ಉಷ್ಣ ಅಲ್ವಾ, ಹಾಗಾಗಿ ಚೀಸ್ ಗಾರ್ಲಿಕ್ ಬ್ರೆಡ್ನ ಮಾಡಿಕೊಡ್ತಾಯಿದ್ದೆ ಮಕ್ಕಳಿಗೆ. ಮಕ್ಕಳೆಲ್ಲ ತಿಂದಾದಮೇಲೆ ಟೀನು ಸಹ ಕುಡಿದ್ರು. ಇನ್ನು ಅದರದ್ದು ಕಂಟಿನ್ಯೂಷನ್ ಆಗಿರೋಂತಹ ವೀಡಿಯೋ ನಾನು ಎಡಿಟ್ ಮಾಡಿ ಹಾಕೋಣ ಅಂದರೆ ಆಗಲೇ ಇಲ್ಲ. ಯಾಕಂದರೆ ಅರ್ಧ ವೀಡಿಯೋ ಆಗಿತ್ತು, ಅರ್ಧ ವೀಡಿಯೋ ಆಗಿರಲಿಲ್ಲ ಅಂತ ಹೇಳಿದ್ದೆ ನೋಡಿ. ಹಾಗಾಗಿ ಇನ್ನು ಅದಾದ ನಂತರ ಇವಾಗ ಏನು ನೋಡ್ತಾ ಇದ್ದೀರಲ್ವ, ಇದು ಶುಕ್ರವಾರದ ವೀಡಿಯೋ. ಶುಕ್ರವಾರ ಸಂಜೆ ಇವತ್ತು ಸ್ನ್ಯಾಕ್ಸನ್ನು ಮಾಡೋದಕ್ಕೆ ಹೋಗಲಿಲ್ಲ. ಒಂದೇ ಸರಿ ಅಡುಗೆ ಮಾಡ್ಕೊಂಡ್ರೆ ಆಯಿತು ಅಂತ ಇಲ್ಲಿ ಅಡುಗೆಗೆ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಇವತ್ತು ನಾನು ತೋರಿಸ್ತಾ ಇರೋಂತಹ ಅಡುಗೆ 3 ಥರದ ಅಡುಗೆನ ತೋರಿಸ್ತಾ ಇದ್ದೀನಿ. ಅಂದರೆ ಸೈಡ್ ಡಿಶ್ಶು ಹಾಗೆ ಮೇನ್ ಡಿಶ್ ಅನ್ನೋದು ಒಂದು ತೋರಿಸ್ತಾ ಇದ್ದೀನಿ. ಅದಕ್ಕೆ ನಾನು ಮೊದಲಿಗೆ ಇಲ್ಲಿ ಫಸ್ಟಿಗೆ ರೈಸು ಹಾಗೆ ಈ ಥರ ಕಾಳು ಒಂದು ಸ್ವಲ್ಪ ತರಕಾರಿನ ಕೂಗಿಸಿಟ್ಕೊಂಡಿದ್ದೆ. ಈ ಕುಕ್ಕರು ಕೂಗುವಾಗ ನೀರೆಲ್ಲ ಆಚೆ ಬಂದು ಗ್ಯಾಸ್ ಪೂರ್ತಿಯಾಗಿ ಗಲೀಜಾಗಿಬಿಟ್ಟಿತ್ತು. ಹಾಗಾಗಿ ಇನ್ನು ಅದೇ ಗ್ಯಾಸ್ ಇಟ್ಕೊಂಡು ಗಲೀಜಿಟ್ಕೊಂಡು ಅಡುಗೆ ಮಾಡಿದರೆ ಗ್ಯಾಸ್ ಪೂರ್ತಿ ಗಲೀಜಾಗಿಬಿಡುತ್ತೆ, ಕಪ್ಪಗಾಗಿಬಿಡುತ್ತೆ. ಹಾಗಾಗಿ ಇಲ್ಲಿ ಮೊದಲಿಗೆ ಗ್ಯಾಸ್ನ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಗ್ಯಾಸ್ ಒಲೆಗಳು, ಗ್ಯಾಸಿಂದ ಪ್ಲೇಟು ಅದೆಲ್ಲ ನೀಟಾಗಿ ಫಸ್ಟ್ ಒಂದ್ಸರಿ ಕ್ಲೀನ್ ಮಾಡ್ಕೊಂಬಿಟ್ರೆ ಇನ್ನು ನೆಕ್ಸ್ಟ್ ಮಾಡುವಂತಹ ಅಡುಗೆಗೆ ಗ್ಯಾಸು ಸಹ ಕ್ಲೀನಾಗಿರುತ್ತೆ. ಹಾಗೆ ನೋಡೋರ್ಗೂ ಸಹ ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ಲ ಅಂತೇಳಿ ಮೊದಲಿಗೆ ಗ್ಯಾಸ್ನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇವತ್ತು ಒಟ್ಟಾರೆ 3 ಸರಿ ಗ್ಯಾಸ್ ಕ್ಲೀನ್ ಮಾಡ್ಕೊಂಡಂಗಾಯಿತು. ಯಾಕಂದರೆ ಬೆಳಗ್ಗೆ ಒಂದ್ಸರಿ ಮಾಡ್ಕೊಂಡಿರ್ತೀನಿ, ಮತ್ತು ಎಲ್ಲ ಅಡುಗೆ ಒಂದ್ಸರಿ ಆದಮೇಲೆ ಒಂದ್ಸರಿ ಮಾಡ್ಕೊಂಡಿರ್ತೀನಿ. ಇವಾಗ ಅಡುಗೆ ಆಗೋಕ್ಕಿಂತ ಮುಂಚೆನೇ ಮತ್ತೆ ಒಂದ್ಸರಿ ಮಾಡ್ಕೊಂಡಂಗಾಯಿತು. ಹಾಗಾಗಿ ಒಟ್ಟಾರೆ 3 ಸರಿ ಗ್ಯಾಸ್ ಕ್ಲೀನಿಂಗ್ ಮಾಡ್ಕೊಂಡಂಗಾಯಿತು. ಇನ್ನು ಅದಾದಮೇಲೆ ಇವತ್ತು ಮಾಡೋವಂತಹ ಅಡುಗೆಗೆ ಒಂದು ಸ್ವಲ್ಪ ತರಕಾರಿಗಳನ್ನ ಕಟ್ ಮಾಡ್ಕೊಳ್ಳೋದಿತ್ತು. ಅಂದರೆ ಈರುಳ್ಳಿ ಹಾಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು ಈ ಥರದ್ದೆಲ್ಲ ಕಟ್ ಮಾಡೋದಿರುತ್ತಲ್ವ, ಒಟ್ಟಿಗೆ ಮಾಡ್ಕೊಂಬಿಟ್ರೆ ನಾವು ಮಾಡೋವಂತಹ ಅಡುಗೆಗೂ ಸಹ ಬೇಗನೆ ಆಗಿಬಿಡುತ್ತೆ. ಹಾಗಾಗಿ ಇಲ್ಲಿ ನಾನು ಮಾಡೋವಂತಹ ಅಡುಗೆಗೆ ಯಾವುದ್ಯಾವುದಕ್ಕೆ ಈರುಳ್ಳಿ ಬೇಕು ನೋಡಿಬಿಟ್ಟು ಫಸ್ಟಿಗೆ ಈರುಳ್ಳಿನೆಲ್ಲ ಕಟ್ ಮಾಡಿ ಇಟ್ಕೊತಾ ಇದ್ದೀನಿ. ಹಾಗೆ ಕೊತ್ತಂಬರಿ ಸೊಪ್ಪು ಹಾಗೆ ಮೆಣಸಿನ್ಕಾಯಿ ಈ ಥರದ್ದೆಲ್ಲ ಮೊದಲಿಗೆ ನಾನು ಕಟ್ ಮಾಡಿ ಇಟ್ಕೊಂಡ್ಬಿಟ್ರೆ ನನಗೂ ಈಸಿ ಆಗುತ್ತೆ. ಹಾಗೆ ಬಾಳೆಕಾಯಿ ಫ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೆ ಇವತ್ತು. ಅದನ್ನು ಸಹ ನೀಟಾಗಿ ಈ ಥರ ಮೇಲ್ಗಡೆದೆಲ್ಲ ಸಿಪ್ಪೆ ತೆಗೆದು ಅದನ್ನ ಸ್ಲೈಸಾಗಿ ಕಟ್ ಮಾಡಿ ನೀರಿಗೆ ಹಾಕ್ಕೊಂಡ್ಬಿಟ್ರೆ ನಾನು ಮಾಡೋವಂತಹ ಅಡುಗೆ ಬೇಗ ಆಗಿಬಿಡುತ್ತೆ. ಹಾಗಾಗಿ ಮೊದಲಿಗೆ ಕಟ್ಟಿಂಗ್ ಕೆಲಸ ಏನಿರುತ್ತಲ್ವ ಅದನ್ನು ಮುಗಿಸ್ಕೊಂಡ್ಬಿಡ್ತೀನಿ. ಇನ್ನು ಅದಾದ ನಂತರ ಇವತ್ತು ಬಾಳೆಕಾಯಿ ಫ್ರೈನ ಯಾವ ಥರ ಮಾಡಿದ್ದೀನಿ ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿ. ಮೊದಲಿಗೆ ಒಂದು ಬೌಲ್ ತೊಗೊಂಡಿದ್ದೀನಿ. ಆ ಬೌಲಿಗೆ ನಿಮ್ಮ ಖಾರ ಎಷ್ಟು ತಿಂತೀರೋ ನೋಡಿ, ಇಲ್ಲಿ ಅಚ್ಚ ಖಾರದ ಪುಡಿನ ಹಾಕ್ಕೊಳ್ಳಿ. ಅದಾದ ನಂತರ ಒಂದು ಅರ್ಧ ಸ್ಪೂನ್ ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಧನಿಯಾ ಪುಡಿ, ಒಂದು ಅರ್ಧ ಸ್ಪೂನ್ ಜೀರಿಗೆ ಪುಡಿ, ಹಾಗೆ ಒಂದು 1/4 ಸ್ಪೂನ್ ಆಗೋಷ್ಟು ಇಲ್ಲಿ ಆಮ್ಚೂರು ಪುಡಿನ ಹಾಕ್ಕೊತಾ ಇದ್ದೀನಿ. ನಿಮಗೆ ಆಮ್ಚೂರು ಪುಡಿ ಇಲ್ಲ ಅಂದರೆ ನೀವು ಇಲ್ಲಿ ಲೆಮನ್ನ ಹಾಕೋಬೋದು. ಅಂದರೆ ಹುಳಿ ಇರೋಂತಹ ಪದಾರ್ಥ ಬೇಕಾಗುತ್ತಲ್ವ, ಹಾಗಾಗಿ ನಾನಿಲ್ಲಿ ಆಮ್ಚೂರು ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ಇನ್ನು ಅದಾದ ನಂತರ 1 ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಸೇರಿಸ್ಕೋಬೇಕಾಗುತ್ತೆ. ಹಾಗೆ ಒಂದು ಅರ್ಧ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕ್ಕೊಳ್ಳಿ. ಯಾಕಂದರೆ ನಾನಿಲ್ಲಿ ಲೆಮನ್ನ ಸೇರಿಸ್ಕೊಂಡಿಲ್ಲ. ನಮಗೆ ಪೌಡರ್ ನೀಟಾಗಿ ಮಿಕ್ಸ್ ಆಗಬೇಕಂದ್ರೆ ಸ್ವಲ್ಪ ಎಣ್ಣೆ ಇರಬೇಕಾಗುತ್ತೆ. ಹಾಗಾಗಿ ನೋಡಿ ಈ ಥರ ಮಿಕ್ಸ್ ಆದಮೇಲೆ ನಾನೇನು ಬಾಳೆಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನೋಡಿ, ಈ ಥರ ಸ್ಲೈಸಾಗಿ ಸ್ವಲ್ಪ ದಪ್ಪನಲ್ಲ ಒಂದು ಸ್ವಲ್ಪ ತೆಳುವಾಗಲ್ಲ ಮೀಡಿಯಮ್ ಆಗಿ ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ. ಹಾಗೆ ನಾನಿಲ್ಲಿ ಉಪ್ಪು ಹಾಕೋದನ್ನ ಮರ್ತ್ಕೊಂಡ್ಬಿಟ್ಟಿದ್ದೆ. ಅದಕ್ಕೆ ಈ ಟೈಮಲ್ಲಿ ಉಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ಉಪ್ಪನ್ನ ಹಾಕಿ ನೀಟಾಗಿ ಮಿಕ್ಸ್ ಮಾಡಿ ಇದನ್ನು ನೆನೆಯೋದಕ್ಕೆ ಬಿಟ್ಬಿಡಬೇಕಾಗತ್ತೆ. ನಾನೇನು ಮಾಡ್ತಾಯಿದ್ದೀನಿ ಅಂದರೆ ಇಲ್ಲಿ ಫಸ್ಟಿಗೆ ಇದನ್ನು ಕಲಸಿ ಇಟ್ಕೊಂಡ್ಬಿಡ್ತೀನಿ. ಅದಾದ ನಂತರ ಮುಂದಿನ ಅಡುಗೆಗಳನ್ನೆಲ್ಲ ಮಾಡೋ ಅಷ್ಟರಲ್ಲಿ ಇದು ನೆನ್ಕೊಂಡ್ಬಿಡುತ್ತೆ. ಇದನ್ನು ನೆನೆಯೋಕ್ಕೆ ಬಿಟ್ಬಿಡ್ತೀನಿ. ಇದು ನೆನೆಯೋ ಅಷ್ಟರಲ್ಲಿ ಒಂದು ಸ್ವಲ್ಪ ಸೈಡಿಗೆ ಪಲ್ಯ ಇದ್ದರೆ ತುಂಬ ಚೆನ್ನಾಗಿರುತ್ತೆ ಅಂತ ಅಂದ್ಕೊಂಡು ಇವತ್ತು ಪಲ್ಯನ ಮಾಡ್ಕೊತಾ ಇದ್ದೀನಿ. ಪಲ್ಯಗೆ ಒಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಪಲ್ಯ ಮಾಡೋದಕ್ಕೆ. ಅದಕ್ಕೆ ಒಂದು 2ರಿಂದ 3 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಕಡಲೆಬೇಳೆ ಉದ್ದಿನಬೇಳೆ ಹಾಕ್ಕೊತಾ ಇದ್ದೀನಿ. ಹಾಗೆ ಜೀರಿಗೆ, ಸಾಸಿವೆ, ಕರಿಬೇವಿನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಅದ್ರ ಜೊತೆಗೆ ಹಸಿಮೆಣಸಿನ್ಕಾಯಿ ಹಾಗೆ ಕೆಂಪು ಮೆಣಸಿನ್ಕಾಯಿ ಎರಡನ್ನೂ ಸಹ ಸೇರಿಸ್ಕೊತಾ ಇದ್ದೀನಿ. ಇದನ್ನು ಇವಾಗ ನೀಟಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಫ್ರೈ ಮಾಡ್ತಿದ್ದೀನಿ ಅಂತ. ಈ ಥರ ಚಟಪಟ ಅಂತ ಅನ್ಬೇಕು ಹಾಕಿರುವಂತಹ ಎಲ್ಲ ಪದಾರ್ಥಗಳು. ಅದಾದ ನಂತರ ಇದಕ್ಕೆ ಒಂದು ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಚಿಕ್ಕದಾಗಾದರೂ ಪರವಾಗಿಲ್ಲ, ಒಂದು ಸ್ವಲ್ಪ ದಪ್ಪಗಾದರೂ ಪರವಾಗಿಲ್ಲ, ನಿಮಗೆ ಯಾವ ಥರ ಬೇಕು ನೋಡಿ ಆ ಥರ ನೀವು ಕಟ್ ಮಾಡಿ ಸೇರಿಸ್ಕೋಬೋದು. ಈರುಳ್ಳಿನ ಫ್ರೈ ಆದ ನಂತರ ನಾನಿಲ್ಲಿ ಮೊದಲಿಗೆ ಕ್ಯಾರೆಟು ಹಾಗೆ ಬೀನ್ಸು, ಹೆಸರು ಕಾಳನ್ನ ಕೂಗಿಸಿಟ್ಕೊಂಡಿದ್ದೆ. ಬೇಯಿಸಿಟ್ಕೊಂಡಿರುವಂತಹ ಕಾಳು ಹಾಗೆ ತರಕಾರಿನ ಸೇರಿಸ್ಕೊಂಡು ಇಲ್ಲಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2ರಿಂದ 3 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ಸ್ವಲ್ಪ ಅರಶಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ. ಉಪ್ಪು ಹಾಗೆ ಅರಶಿನ ಪುಡಿನೂ ಸಹ ನೀಟಾಗಿ ಮಿಕ್ಸ್ ಮಾಡ್ಕೊಂಡಾದ ನಂತರ
ಹಾಗೆ ಇದಕ್ಕೆ ಹಸಿ ಕಾಯಿ ತುರಿ ಸೇರಿಸ್ಕೋಬೇಕಾಗತ್ತೆ. ನನ್ನ ಹತ್ರ ಕಾಯಿ ಒಡೆದಿರೋದು ಹಾಗೇ ಇತ್ತು, ಅದನ್ನು ಸ್ವಲ್ಪ ಪೀಸ್ ಮಾಡಿ ಇಲ್ಲಿ ಮಿಕ್ಸಿಗೆ ಹಾಕ್ಕೊಂಡು ಈ ಥರ ತರಿಯಾಗಿ ರುಬ್ಕೊಂಬಂದಿದ್ದೀನಿ. ನೀವೇನಾದರೂ ತುರಿದಿಟ್ಟಿರೋಂತಹ ಕಾಯಿ ಇದ್ದರೆ ಅದನ್ನು ಸಹ ಸೇರಿಸ್ಕೋಬೋದು. ಇವಾಗ ಕಾಯಿ ತುರಿನ ಸೇರಿಸ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಒಂದು 2-3 ನಿಮಿಷ ಇದನ್ನು ಫ್ರೈ ಮಾಡ್ಕೊಳ್ಳಿ, ಯಾಕಂದರೆ ನಾವಿಲ್ಲಿ ಆಲ್ರೆಡಿ ಕಾಳು ತರಕಾರಿ ಎಲ್ಲ ಬೇಯಿಸಿರೋದ್ರಿಂದ ಜಾಸ್ತಿ ಏನು ಟೈಮ್ ತೊಗೊಳ್ಳಲ್ಲ ಈ ಪಲ್ಯ ಮಾಡೋದಕ್ಕೆ. ಅದಾದ ನಂತರ ಇದಕ್ಕೆ ಮೇಲ್ಗಡೆ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಬಿಟ್ರೆ ನೋಡಿ ಸಖತ್ ಟೇಸ್ಟಿಯಾಗಿರುವಂತಹ ಹೆಲ್ತಿಯಾಗಿರುವಂತಹ ಪಲ್ಯ ರೆಡಿ ಆಯಿತು ಅಂತ. ಸೂಪರಾಗಿರುತ್ತೆ ಇದು ಸೈಡ್ ಡಿಶ್ ಆಗಿ. ನನಗೂ ನನ್ನ ಮಗನಿಗೂ ತುಂಬ ಇಷ್ಟ ಈ ಪಲ್ಯ, ಹಾಗಾಗಿ ಇವತ್ತು ಯಾಕೋ ತಿನ್ನಬೇಕು ಅಂತ ಅನ್ನಿಸ್ತು, ಅದಕ್ಕೋಸ್ಕರ ಇವತ್ತು ಈ ರೆಸಿಪಿನ ಮಾಡಿಕೊಂಡೆ. ಇನ್ನು ಇದಾದ ನಂತರ ಇನ್ನು ಬಾಳೆಕಾಯಿ ಫ್ರೈ ಮಾಡೋದಕ್ಕೆ ಅದೇ ಪ್ಯಾನೇ ತೊಗೊಂಡಿದ್ದೀನಿ. ಸ್ವಲ್ಪ ವಾಶ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ ಪ್ಯಾನು. ಅದಕ್ಕೆ ಒಂದು 2-4 ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕ್ಕೊಳ್ಳಿ, ಸ್ವಲ್ಪ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಇನ್ನು ಎಣ್ಣೆ ಕಾದಾದ ನಂತರ ನಾವೇನು ಇಲ್ಲಿ ಬಾಳೆಕಾಯಿನ ನೆನೆಸಿಟ್ಟಿದ್ವಿ ನೋಡಿ, ನೆನೆಯೋಕ್ಕೆ ಮಸಾಲೆ ಎಲ್ಲ ಹಾಕಿ ಅದನ್ನು ಇವಾಗ ನೀಟಾಗಿ ಒಂದೊಂದಾಗಿ ಎಣ್ಣೆಯಲ್ಲಿ ಇಟ್ಕೋಬೇಕಾಗುತ್ತೆ. ಮೊದಲಿಗೆ ಎಲ್ಲ ಎಣ್ಣೆಯಲ್ಲಿ ಇಟ್ಕೊಂಬಿಡಿ. ಎಣ್ಣೆ ಕಾದಾದ ನಂತರ ಇಟ್ಕೊಂಡ್ಬಿಟ್ರೆ ನಮಗೆ ಎಣ್ಣೆ ಸಿಡಿದ್ಬಿಡುತ್ತೆ. ಹಾಗಾಗಿ ನಾನಿಲ್ಲಿ ಒಂದು ಸ್ವಲ್ಪ ಬಿಸಿ ಆದ ತಕ್ಷಣ ಎಣ್ಣೆಯಲ್ಲಿ ಬಾಳೆಕಾಯಿನ ಏನು ನಾವು ಕಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೈ ಮಾಡೋಕ್ಕೆ, ಅದನ್ನು ನೀಟಾಗಿ ಈ ಥರ ಅಡ್ಜಸ್ಟ್ ಮಾಡ್ಕೊಂಡು ಇಟ್ಕೊತಾ ಇದ್ದೀನಿ. ಈ ಥರ ಇಟ್ಕೊಂಡು ಪ್ಯಾನ್ನ ಒಂದು ಸ್ವಲ್ಪ ಈ ಥರ ರೊಟೇಟ್ ಮಾಡ್ಕೊಳ್ಳಿ. ಅವಾಗೆಲ್ಲ ಬಾಳೆಕಾಯಿಗೂ ನೀಟಾಗಿ ಎಣ್ಣೆ ಹಿಡ್ಕೊಳ್ಳುತ್ತೆ, ಅವಾಗ ನೀಟಾಗಿ ಫ್ರೈ ಆಗುತ್ತೆ. ಇದೇನು ಜಾಸ್ತಿ ಟೈಮ್ ಏನು ತೊಗೊಳ್ಳಲ್ಲ, ಇದು ಅಷ್ಟೇ ಫಟಾಫಟ್ ಅಂತ ಒಂದು 5 ನಿಮಿಷದಲ್ಲಿ ಆಗಿಬಿಡುತ್ತೆ ಅಷ್ಟೇ. ಹಾಗೆ ನೀವು ಇದನ್ನು ಸೈಡ್ ಡಿಶ್ಶಾಗೂ ತಿನ್ಬೋದು, ಇಲ್ಲ ಈವ್ನಿಂಗ್ ಸ್ನ್ಯಾಕ್ಸಿಗೂ ಸಹ ತಿನ್ಬೋದು. ತುಂಬ ಚೆನ್ನಾಗಿ ರುಚಿ ಕೊಡ್ತಾ ಇರುತ್ತೆ. ನಮ್ಮನೇಲಿ ನಾನು ಬಾಳೆಕಾಯಲ್ಲೂ ಮಾಡ್ತೀನಿ, ಹಾಗೆ ಆಲೂಗಡ್ಡೆಯಲ್ಲೂ ಈ ಥರ ರೆಸಿಪಿನ ಮಾಡಿಕೊಡ್ತಾ ಇರ್ತೀನಿ. ತುಂಬ ಇಷ್ಟಪಟ್ಟು ತಿಂತಾರೆ ನಮ್ಮನೇಲಿ. ಹಾಗಾಗಿ ಇವತ್ತು ಯಾಕೋ ಒಂಥರ ವೆರೈಟಿಯಾಗಿ ಏನಾದರೂ ಮಾಡೋಣ, ಡೈಲಿ ರೊಟ್ಟಿ ತಿಂದು ತಿಂದು ಬೇಜಾರಾಗಿತ್ತು. ಹಾಗಾಗಿ ಇವತ್ತು ಈ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಹಾಗೆ ನೋಡಿ ಇವಾಗ ಇದು 2 ಸೈಡು ಸಹ ನೀಟಾಗಿ ಫ್ರೈ ಆಗಿದೆ. ಈ ಥರ ಟಾಸ್ ಮಾಡಿಕೊಂಡು ನೀಟಾಗಿ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ. ಇದು ಇವಾಗ ನೀಟಾಗಿ 2 ಕಡೆಯೂ ಸಹ ಫ್ರೈ ಆಗಿದೆ. ಇದ್ರ ಜೊತೆಗೆ ನಾನಿಲ್ಲಿ 1 ಗರಿ ಆಗೋಷ್ಟು ಕರ್ಬೇವಿನ ಸೊಪ್ಪನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಆ ಕರ್ಬೇವಿನ ಸೊಪ್ಪಿನ ಘಮ ಬರುತ್ತಲ್ವ, ಅದು ತುಂಬ ಚೆನ್ನಾಗಿರುತ್ತೆ. ಹಾಗಾಗಿ ಅದನ್ನು ಸಹ ಸೇರಿಸ್ಕೊತಾ ಇದ್ದೀನಿ. ಅದನ್ನ ಸೇರಿಸ್ಕೊಂಡು ನಾನಿಂದ ಪ್ಯಾನಿಂದ ಇನ್ನೂ ತೆಗೆಯೋದಿಲ್ಲ, ಹಾಗೆ ಪ್ಯಾನಲ್ಲೇ ಬಿಟ್ಬಿಡ್ತೀನಿ. ಯಾಕಂದರೆ ಪ್ಯಾನ್ ಬಿಸಿಗೆ ನೀಟಾಗಿ ಇನ್ನೂ ಸ್ವಲ್ಪ ಫ್ರೈ ಆಗುತ್ತೆ, ಒಂದು ಸ್ವಲ್ಪ ಕ್ರಂಚಿಯಾಗಿ. ಹಾಗಾಗಿ ಇನ್ನು ಇವಾಗ ಮಾಡ್ತಾ ಇರೋದು ಮೇನ್ ಡಿಶ್ಶು, ಅಂದರೆ ಇವತ್ತು ನಾನು ಜೀರಿಗೆ ಪೆಪ್ಪರ್ ರೈಸ್ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಯಾಕಂದರೆ ಚಳಿ ಸಿಕ್ಕಾಪಟ್ಟೆ ಇದೆ. ಹಾಗಾಗಿ ಈ ಥರ ನಮ್ಮ ನಾಲಿಗೆಗೆ ಹಿತ ಕೊಡುವಂತಹ ರೆಸಿಪಿನ ಏನಾದ್ರು ಮಾಡಬೇಕು ಅನ್ನೋದು ತುಂಬ ದಿನ ಇತ್ತು. ಅದಕ್ಕೆ ಇವತ್ತು ಇದನ್ನೇ ಮಾಡೋಣ ಅಂತ ಹೇಳ್ಬಿಟ್ಟು ಮಾಡ್ಕೊತಾ ಇದ್ದೀನಿ. ಈ ಜೀರಿಗೆ ಪೆಪ್ಪರ್ ರೈಸ್ ಮಾಡೋದಕ್ಕೆ ಫಸ್ಟಿಗೆ ಪ್ಯಾನ್ ಇಟ್ಕೊಂಡಿದ್ದೀನಿ. ಪ್ಯಾನ್ಗೆ 1 ಸ್ಪೂನ್ ಆಗುವಷ್ಟು ಪೆಪ್ಪರು, ಹಾಗೆ 1 ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊತಾ ಇದ್ದೀನಿ. ಹಾಗೆ 1 ಗರಿ ಕರಿಬೇವಿನ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ. ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ಕೊತಾ ಇದ್ದೀವಿ ಅಂದರೆ ನೀವು ನಾನು ತೋರಿಸಿರೋಂತಹ ಮೆಜರ್ಮೆಂಟ್ನ ಜಾಸ್ತಿನೂ ಸಹ ಮಾಡ್ಕೋಬೋದು. ನಾನಿವಾಗ 1 ಹೊತ್ತಿಗೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾಡ್ಕೊಂಡಿದ್ದೀನಿ. ಇದನ್ನು ಡ್ರೈ ರೋಸ್ಟೇ ಮಾಡ್ಕೋಬೇಕಾಗುತ್ತೆ. ನೀಟಾಗಿ ನೋಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ, ಯಾಕಂದರೆ ಚಿಟಪಟ ಅಂತ ಸಿಡಿಯೋಕ್ಕೆ ಶುರು ಆಗುತ್ತೆ. ಅಷ್ಟಾದರೆ ಸಾಕು. ಇದನ್ನು ಇವಾಗ ತೆಗೆದು ನಾನು ಒಂದು ಪ್ಲೇಟಿಗೆ ಹಾಕಿದ್ದೆ, ಪೂರ್ತಿಯಾಗಿ ತಣ್ಣಗಾಗಿದೆ. ಇದನ್ನು ಇವಾಗ ಪೌಡರ್ ಮಾಡ್ಕೊಂಡು ತೊಗೊಂಬರ್ತೀನಿ ನೋಡಿ. ಇದನ್ನು ಇವಾಗ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಂಡು ನೀಟಾಗಿ ಪೌಡರ್ ಮಾಡ್ಕೊಂಡು ತೊಗೊಂಬಂದಿದ್ದೀನಿ. ನೀವು ನೋಡ್ತಾ ಇದ್ದೀರಲ್ವ, ಈ ಥರ ಆದರೆ ಸಾಕು. ನಮಗೆ 1 ಹೊತ್ತಿಗೆ ಇಷ್ಟು ಪೌಡರು ಕರೆಕ್ಟ್ ಆಗುತ್ತೆ. ಇವಾಗ ರೈಸ್ ಮಾಡೋದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ. ನೀವಿಲ್ಲಿ ಎಣ್ಣೆ ಹಾಕೋ ಜಾಗದಲ್ಲಿ ತುಪ್ಪನೂ ಸಹ ಹಾಕೋಬೋದು. ನಾನು ಮರೆತುಬಿಟ್ಟು ಎಣ್ಣೆನ ಹಾಕೊಂಡ್ಬಿಟ್ಟಿದ್ದೀನಿ. ಹಾಗಾಗಿ ಒಂದು 2-3 ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕ್ಕೊಳ್ಳಿ. ಅದಾದ ನಂತರ ಒಂದು 2 ಸ್ಪೂನ್ ಆಗುವಷ್ಟು ಕಡಲೆಬೇಳೆ, ಹಾಗೆ ಉದ್ದಿನಬೇಳೆ ನೀವು ಹಾಕೋಬೋದು. ನಾನಿಲ್ಲಿ ಕಡಲೆಬೇಳೆ ಮಾತ್ರ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು 2 ಸ್ಪೂನ್ ಆಗುವಷ್ಟು ಶೇಂಗಾ ಹಾಕ್ಕೊಂಡಿದ್ದೀನಿ. ನೀವು ಶೇಂಗಾ ಬದಲಾಗಿ ಇಲ್ಲಿ ನೀವು ಗೋಡಂಬಿನೂ ಸಹ ಸೇರಿಸ್ಕೋಬೋದು. ಎಲ್ಲರ ಮನೆಯಲ್ಲೂ ಗೋಡಂಬಿ ಇರಲ್ಲ, ಶೇಂಗಾ ಅಂತ ಇದ್ದೇ ಇರುತ್ತೆ. ಹಾಗಾಗಿ ನಾನು ಇವತ್ತು ಶೇಂಗಾನ ಹಾಕ್ಬಿಟ್ಟು ತೋರಿಸ್ತಾ ಇದ್ದೀನಿ. ಈ ಶೇಂಗಾನ ಹಾಕ್ಕೊಂಡು ನೀಟಾಗಿ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ ಇವಾಗ ಜಜ್ಜಿಟ್ಕೊಂಡಿರುವಂತಹ ಬೆಳ್ಳುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಹಾಗೆ ಅದ್ರ ಜೊತೆಗೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಈ ಥರ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ. ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ ಬೆಳ್ಳುಳ್ಳಿ ಒಂದು ಸ್ವಲ್ಪ ಘಮ ಬಿಡೋವರೆಗೂ ನೀಟಾಗಿ ಫ್ರೈ ಮಾಡ್ಕೊಳ್ಳಿ. ಅದಾದ ನಂತರ ಇದಕ್ಕೆ 1 ದೊಡ್ಡ ಗಾತ್ರದ ಈರುಳ್ಳಿನ ಸೇರಿಸ್ಕೊತಾ ಇದ್ದೀನಿ. ಆದಷ್ಟು ಒಂದು ಸ್ವಲ್ಪ ದಪ್ಪನೇ ಕಟ್ ಮಾಡಿ ಸೇರಿಸ್ಕೊಳ್ಳಿ. ಆವಾಗ ನಾವು ರೈಸ್ ತಿನ್ನುವಾಗ ಬಾಯಿ ಸಿಗುತ್ತಲ್ಲ, ತುಂಬ ಚೆನ್ನಾಗಿ ಕ್ರಂಚಿಯಾಗಿರುತ್ತೆ. ಹಾಗೆ ನಾವಿಲ್ಲಿ ಈರುಳ್ಳಿನ ಜಾಸ್ತಿ ಹೊತ್ತು ಫ್ರೈ ಮಾಡುವಂತಹ ಅಗತ್ಯತೆ ಏನಿಲ್ಲ. ಈರುಳ್ಳಿ ಕಲರ್ ಒಂದು ಸ್ವಲ್ಪ ಚೇಂಜ್ ಆದರೆ ಸಾಕಾಗುತ್ತೆ. ಇವಾಗ ಹಾಕಿರುವಂತಹ ಈರುಳ್ಳಿನೂ ಸಹ ನೀಟಾಗಿ ಫ್ರೈ ಆಯಿತು. ಇದಕ್ಕೆ ಇವಾಗ ನಾವೇನು ಪುಡಿ ಮಾಡಿ ಇಟ್ಕೊಂಡಿದ್ವಲ್ಲ ಜೀರಿಗೆ ಹಾಗೆ ಕಾಳು ಮೆಣಸನ್ನ, ಅದನ್ನು ಇಲ್ಲಿ ಸೇರಿಸ್ಕೊತಾ ಇದ್ದೀನಿ. ನಾನಿಲ್ಲಿ ಫಸ್ಟಿಗೆ ಒಂದು ಸ್ವಲ್ಪ ಹಾಕ್ಕೊತಾ ಇದ್ದೀನಿ, ಯಾಕಂದರೆ ಕಾಳು ಮೆಣಸು ಖಾರ ಜಾಸ್ತಿ ಇರುತ್ತೆ. ಹಾಗಾಗಿ ಇವಾಗ ಅದನ್ನು ಸಹ ಇಲ್ಲಿ ನೀಟಾಗಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನ ಸೇರಿಸಿದ್ರೆ ನೋಡಿ ಇದು ರೆಡಿ ಆಯಿತು ನಮಗೆ ಕಾಳು ಮೆಣಸಿನ ಗೊಜ್ಜು. ಇದಕ್ಕೆ ಇವಾಗ ನಾನು ಮೊದಲೇ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಅನ್ನನ ಸೇರಿಸ್ಕೊತಾ ಇದ್ದೀನಿ. ನೀವು ಅನ್ನ ಉದ್ರುದ್ರಾಗಾದರೂ ಮಾಡ್ಕೋಬೋದು, ಇಲ್ಲ ಮೆತ್ತಗಾದರೂ ಮಾಡ್ಕೋಬೋದು. ನಮ್ಮ ಮನೇಲಿ ಈ ಥರ ರೈಸ್ ಏನಾದರೂ ಮಾಡಿದರೆ ಒಂದು ಸ್ವಲ್ಪ ಮೆತ್ತಗೆ ಇಷ್ಟಪಡ್ತಾರೆ. ಹಾಗೆ ನಾವು ಅವಾಗಲೇ ತಿನ್ನೋದ್ರಿಂದ ಒಂದು ಸ್ವಲ್ಪ ಮೆತ್ತಗೇ ಮಾಡ್ಕೊಂಡಿದ್ದೀನಿ. ನೀವೇನಾದರೂ ಬಾಕ್ಸಿಗೆ, ಲಂಚ್ ಬಾಕ್ಸಿಗೆ ಏನಾದರೂ ಕಳಿಸ್ಬೇಕು ಅನ್ನೋದಾದರೆ ಒಂದು ಸ್ವಲ್ಪ ಉದ್ರುದ್ರಾಗಿಯೇ ಮಾಡ್ಕೊಳ್ಳಿ.
ಹಾಗೆ ಇವಾಗ ನಾನು ರೈಸ್ ಮಾಡಿ ಇಟ್ಕೊಂಡಿದ್ನಲ್ವ ಅದನ್ನು ನೀಟಾಗಿ ಹಾಕ್ಕೊಂಡು ಪೂರ್ತಿಯಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಅದ್ರದ್ದು ಪರಿಮಳ ಮಾತ್ರ ತುಂಬ ಚೆನ್ನಾಗಿ ಬರ್ತಾಯಿತ್ತು. ಇದನ್ನು ಮಾಡುವಾಗ ಹೊಟ್ಟೆ ಹಸು ಜಾಸ್ತಿ ಆಗೋದಂತೂ ಗ್ಯಾರಂಟಿ. ಒಂದ್ಸರಿ ಮಾಡಿಬಿಟ್ಟು ನೀವು ಟೇಸ್ಟ್ ನೋಡಿ. ಇವಾಗ ಅದನ್ನ ನೀಟಾಗಿ ಮಿಕ್ಸ್ ಮಾಡಿದ ಮೇಲೆ ಒಂದು ಸ್ವಲ್ಪ ಮೇಲ್ಗಡೆ ಕೊತ್ತಂಬರಿ ಸೊಪ್ಪು ಹಾಕಿದ ನಂತರ ನೋಡಿ ರೆಡಿ ಆಯಿತು ಸಖತ್ ಟೇಸ್ಟಿಯಾಗಿರುವಂತಹ ಜೀರಿಗೆ ಪೆಪ್ಪರ್ ರೈಸು. ಆ ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ನೋಡಿ ಅದರದ್ದು ಲುಕ್ಕೇ ಚೇಂಜ್ ಆಗಿ ಹೋಗುತ್ತೆ. ಎಷ್ಟು ಚೆನ್ನಾಗಿ ಕಾಣ್ತಾ ಇತ್ತು ಅಂದರೆ ಸೂಪರಾಗಿತ್ತು. ಹಾಗೆ ನೀವು ಈ ರೈಸ್ನ ಇವಾಗ ಚಳಿಗಾಲ ಹಾಗೆ ಮಳೆಗಾಲ ಅಥವಾ ಏನಾದರೂ ಜ್ವರ ಬಂದು ನಾಲ್ಗೆ ಕೆಟ್ಟಿರುತ್ತಲ್ವ ಅಂಥ ಟೈಮಲ್ಲಿ ಮಾಡ್ಕೊಳ್ಳಿ, ತುಂಬಾ ರುಚಿ ಕೊಡುತ್ತೆ. ನೋಡಿ ನಾನು ಮಾಡಿರುವಂತಹ ಅಡುಗೆಗಳನ್ನೆಲ್ಲ ನೀಟಾಗಿ ಇಲ್ಲಿ ಸರ್ವ್ ಮಾಡಿದ್ದೀನಿ. ಪಲ್ಯ ಹಾಗೆ ಬಾಳೆಕಾಯಿ ಫ್ರೈ, ಜೀರಿಗೆ ಪೆಪ್ಪರ್ ರೈಸು ಸಖತ್ ಟೇಸ್ಟಿಯಾಗಿರುವಂತಹ ರೆಸಿಪಿ ರೆಡಿಯಾಗಿದೆ. ಹಾಗೆ ಇನ್ನು ಅದೆಲ್ಲ ಮಾಡೋ ಅಷ್ಟರಲ್ಲಿ ನಾಳೆಗೆ ಒಂದು ಸ್ವಲ್ಪ ಕಾಳನ್ನ ನೆನೆಸಿಡ್ಬೇಕಾಗಿತ್ತು. 3 ದಿನದಿಂದ ಅನ್ಕೊತಾನೆ ಇದ್ದೀನಿ ಕಾಳನ್ನ ನೆನೆಸಿಡೋಣ ಅಂತೇಳಿ ನೆನೆಸಿಡೋಕ್ಕೆ ಆಗಿರಲಿಲ್ಲ. ಹಾಗಾಗಿ ಇವತ್ತು ನೆನಪು ಮಾಡಿಕೊಂಡು ಮೊದಲಿಗೆ ಕಣ್ಣಿಗೆ ಥರನೇ ಇಟ್ಬಿಟ್ಟಿದ್ದೆ ಕಾಳನ್ನ. ಹಾಗಾಗಿ ಇಲ್ಲಿ ಸ್ವಲ್ಪ ಕಾಳನ್ನ ಸಹ ಕ್ಲೀನ್ ಮಾಡಿಕೊಂಡು ನೆನೆಸಿಟ್ಕೊತಾ ಇದ್ದೀನಿ. ಅಂದರೆ ಮೊಳಕೆ ಕಟ್ಟಿಸ್ಬಿಟ್ರೆ ನಾವು ಜೋಳದ ರೊಟ್ಟಿಗೆ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳಿ ಮಡಿಕೆ ಕಾಳು ಅಂತ ಬರುತ್ತೆ ನೋಡಿ, ಎಲ್ಲರೂ ಗೊತ್ತಿರಬೇಕು ಅಂದ್ಕೊತೀನಿ. ಮಡಿಕೆ ಕಾಳು ಅದನ್ನು ಇಲ್ಲಿ ನೀಟಾಗಿ ಒಂದು ಸ್ವಲ್ಪ ವಾಶ್ ಮಾಡಿಕೊಂಡು ನೆನೆಸಿಟ್ಕೊತಾ ಇದ್ದೀನಿ. ಈ ಥರ ಮೊದಲಿಗೆ ವಾಶ್ ಮಾಡ್ಕೊಂಬಿಟ್ರೆ ನಾವು ಕಾಳು ನೆಂದ ಮೇಲೆ ವಾಶ್ ಮಾಡೋದಕ್ಕಾಗಲ್ಲ, ಯಾಕಂದರೆ ಮೆತ್ತಗಾಗ್ಬಿಟ್ಟಿರುತ್ತೆ ಕಾಳು. ಹಾಗಾಗಿ ಇಲ್ಲಿ ಮೊದಲಿಗೆ ವಾಶ್ ಮಾಡಿ ನೆನೆಸಿಟ್ಕೊತಾ ಇದ್ದೀನಿ. ಇನ್ನು ಮಕ್ಕಳಿಗೆ ಟೆಸ್ಟ್ ಇತ್ತು, ಅವರು ಓದ್ತಾ ಇದ್ರು. ನಾನು ಇಲ್ಲಿ ಅಡುಗೆ ಮನೆ ಕೂತ್ಕೊಂಡ್ರೆ ಅವ್ರು ಓದಲ್ಲ ಅಂತ ಗೊತ್ತಿತ್ತು. ಅದಕ್ಕೆ ಬೇಗನೆ ಎಲ್ಲ ಕೆಲಸ ಮುಗಿಸ್ಕೊಂಡು ಹಾಗೆ ಇವತ್ತು ಬಟ್ಟೆನೂ ಸಹ ವಾಶ್ ಮಾಡಿದ್ದೆ. ಜೊತೆಗೆ ಬಟ್ಟೆನೂ ಮಡಿಸ್ದಂಗೆ ಆಗುತ್ತೆ, ಅವರಿಗೆ ಒಂದು ಸ್ವಲ್ಪ ಹೇಳ್ಕೊಟ್ಟಂಗೂ ಆಗುತ್ತೆ ಅಂತ ಹೇಳಿ ಇಲ್ಲಿ ಅವ್ರ ಜೊತೆಗೆ ಕೂತ್ಕೊತಾ ಇದ್ದೀನಿ. ಈ ನಾವು ಮಕ್ಕಳಿಗೆ ಓದ್ಕೊಳ್ಳಿ ಅಂತ ಹೇಳಿದರೆ ಅವ್ರು ಓದೋದೇ ಇಲ್ಲ. ನಾವು ಮುಂದೆ ಕೂತ್ಕೊಂಡು ಓದಿಸಿದ್ರೆ ಮಾತ್ರ ಓದ್ತಾರೆ, ಇಲ್ಲಾಂದರೆ ಓದೋದೇ ಇಲ್ಲ. ಹಾಗೋ ಹಿಂಗೋ ಮಾಡಿಬಿಟ್ಟು ಟೈಮ್ನ ವೇಸ್ಟ್ ಮಾಡಿಬಿಡ್ತಾರೆ. ಹಾಗಾಗಿ ಈ ಟೆಸ್ಟು ಅಥವಾ ಎಕ್ಸಾಮ್ ಇರೋಂತಹ ಟೈಮಲ್ಲಿ ನಾನೇ ಪಕ್ಕದಲ್ಲಿ ಕೂತ್ಕೊಂಡು ಓದಿಸ್ತೀನಿ ನನ್ನ ಮಕ್ಕಳಿಗೆ. ಇನ್ನು ಹಾಗೆ ಬಟ್ಟೆನೂ ಸಹ ಫೋಲ್ಡಿಂಗ್ ಮಾಡೋದಿತ್ತಲ್ವ, ಇನ್ನು ಇದನ್ನು ಬಿಟ್ಕೊಂಡ್ಬಿಟ್ರೆ 2 ದಿನ ಆದರೂ ನಾನು ಮಡ್ಚಕ್ಕೆ ಹೋಗಲ್ಲ. ನನ್ನ ಹಸ್ಬೆಂಡ್ ಬೈಯೋಕ್ಕೆ ಶುರು ಮಾಡಿಬಿಡ್ತಾರೆ. ಅದಕ್ಕೆ ನಾವು ಜೊತೆ ಕೂತ್ಕೊಂಡು ಹೇಗೂ ಓದಿಸ್ತಾ ಇದ್ದೆ ಅಲ್ವಾ ಅಂತೇಳಿ ಬಟ್ಟೆನೂ ಫೋಲ್ಡಿಂಗ್ ಸಹ ಮಾಡ್ಕೊತಾ ಇದ್ದೆ. ಇನ್ನು ಅದು ಆಗಷ್ಟರಲ್ಲಿ ನಮ್ಮ ಅಣ್ಣನೂ ಸಹ ಬಂದ. ಇವ್ರು ಟೈಮೇ ನೋಡ್ತಾ ಇರ್ತಾರೆ ನನ್ನ ಮಕ್ಕಳು ಇಬ್ಬರೂ. ನಮ್ಮ ಮಾಮ ಯಾವಾಗ ಬರ್ತಾನೆ, ಊಟ ಯಾವಾಗ ಮಾಡ್ತೀವಿ ಅಂತ ಹೇಳ್ಬಿಟ್ಟು. ಯಾಕಂದರೆ ಮಕ್ಕಳೇ ಹಾಗೆ ಅಲ್ವಾ, ಓದಬೇಕು ಅಂದರೆ ಅವ್ರಿಗೆ ಒಂದು ಸ್ವಲ್ಪ ಹಿಂಸೆ ಆಗಿಬಿಡುತ್ತೆ. ಅದರಲ್ಲೂ ನಾವು ಪೇರೆಂಟ್ಸು ಓದು ಅಂತ ಕುಂದಿಸ್ತಾನೆ ಇರ್ತೀವಿ ಅವರಿಗೆ. ಹಾಗಾಗಿ ಯಾವಾಗ ಯಾರಾದರೂ ಬರ್ತಾರೋ ನಮಗೆ ಓದಿಂದ ಯಾವಾಗ ಮುಕ್ತಿ ಸಿಗುತ್ತೋ ಅಂತ ಕಾಯ್ತಾ ಇರ್ತಾರೆ. ನಮ್ಮ ಮನೇಲಿ ಮಾತ್ರ ನನ್ನ ಮಕ್ಕಳು ಹಾಗೇ, ಯಾರಾದರೂ ಬಂದರೆ ಬುಕ್ಕೇ ಹಿಡಿಯಲ್ಲ ಅವರು. ಹಾಗಾಗಿ ಸ್ವಲ್ಪ ಗದರಿಸ್ಬಿಟ್ಟು ನಾನು ಬುಕ್ನ ಕೊಟ್ಟು ಕೂರಿಸ್ತಾ ಇರ್ತೀನಿ ಅವಾಗವಾಗ ಮನೆಯಲ್ಲಿ. ಇನ್ನು ಅದೆಲ್ಲ ಆದಮೇಲೆ ಬಟ್ಟೆ ಫೋಲ್ಡಿಂಗು ಸಹ ಆಯಿತು. ನಮ್ಮ ಅಣ್ಣನೂ ಸಹ ಬಂದ. ಇನ್ನು ಎಲ್ಲರೂ ಕೂತ್ಕೊಂಡು ಊಟ ಮಾಡಬೇಕು. ನಾವು ಸಾಮಾನ್ಯವಾಗಿ ಎಲ್ಲರೂ ಹೊರಗಡೆನೇ ಹಾಲಲ್ಲಿ ಕೂತ್ಕೊಂಡು ಊಟ ಮಾಡ್ತೀವಿ. ಇನ್ನು ಅದಕ್ಕೋಸ್ಕರ ಇಲ್ಲಿ ಫಸ್ಟಿಗೆ ನಾನು ಈ ಅಡುಗೆಗೆ ಎಲ್ಲ ಏನು ಮಾಡಿದ್ನಲ್ವ ಅದನ್ನ ಶೂಟ್ ಮಾಡ್ಕೊಳ್ಳೋಕ್ಕೆ ಅಂತ ಇಲ್ಲಿ ರೆಡಿ ಮಾಡ್ಕೊತಾ ಇದ್ದೆ. ನನ್ನ ಮಗ ಬಂದುಬಿಟ್ಟು ನಮಗೂ ಎಲ್ರಿಗೂ ಇದೇ ಥರನೇ ಮಾಡಿಕೊಡ್ಬೇಕು ನೀನು ಅಂತ ಹೇಳ್ದೆ. ಅಂದರೆ ಇದೇ ಥರ ಪ್ಲೇಟಿಂಗ್ ಮಾಡಿಕೊಡು, ನಮಗೂ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದ. ಅದಕ್ಕೆ ಎಲ್ಲ ತೊಗೊಂಡೋಗೋ ಆಚೆಗೆ ಎಲ್ರಿಗೂ ಇದೇ ಥರನೇ ಮಾಡಿಕೊಡ್ತೀನಿ ತಿನ್ನುವಂತ್ರಿ ಅಂತ ಹೇಳ್ತಾ ಇದ್ದೆ. ಅಂದರೆ ನಾನು ವೀಡಿಯೋ ಶೂಟಿಗೆ ಏನು ಮಾಡಿರ್ತೀನಿ ನೋಡಿ ಅದೇ ಪ್ಲೇಟು ಬೇಕು ಅಂತ ಕೇಳ್ತಾ ಇರ್ತಾರೆ ಇಬ್ಬರೂ. ಯಾಕಂದರೆ ವೀಡಿಯೋ ಶೂಟಿಗೆ ಒಂದು ಸ್ವಲ್ಪ ಚೆನ್ನಾಗಿ ರೆಡಿ ಮಾಡಿ ಡೆಕೋರೇಷನ್ ಮಾಡಿ ಇಟ್ಟಿರ್ತೀನಲ್ವ ಪ್ಲೇಟಿಂಗ್ನ, ಅದೇ ಪ್ಲೇಟ್ ಬೇಕು ಅಂತ ಕೇಳ್ತಾ ಇರ್ತಾರೆ. ನನ್ನ ಮಗ ಎಲ್ಲ ಅದನ್ನೇ ಹೇಳ್ತಾ ಇದ್ದ. ಸರಿ ತಗೋ ಅಂತ ಹೇಳಿದೆ. ಇನ್ನು ಮಾಡಿರುವಂತಹ ಅಡುಗೆಗಳನ್ನೆಲ್ಲ ತೊಗೊಂಡೋಗಿ ಹಾಲಲ್ಲಿ ಇಡ್ತಾಯಿದ್ರು. ಊಟ ಮಾಡೋವಂತಹ ಟೈಮಲ್ಲಿ ಇವರಿಬ್ಬರು ನನಗೆ ಇಷ್ಟೊಂದು ಹೆಲ್ಪ್ ಮಾಡ್ತಾರೆ. ನೀರು ತುಂಬೋದಾಯಿತು, ಹಾಗೆ ಮಾಡಿರುವಂತಹ ಅಡುಗೆನ ತೊಗೊಂಡೋಗಿ ಹಾಲಲ್ಲಿ ಇಡೋದಾಯಿತು, ಹಾಗೆ ಊಟ ಆದಮೇಲೆ ತಟ್ಟೆ ತೊಗೊಂಡು ಬಂದಿಲ್ಲ ಸಿಂಕಿಗೆ ಹಾಕೋದಾಯಿತು, ಅದೆಲ್ಲ ಕೆಲಸ ಅವರೇ ಮಾಡ್ತಾರೆ. ಜಾಸ್ತಿ ನಾನು ಮಾಡೋದಕ್ಕೆ ಹೋಗಲ್ಲ. ಇನ್ನು ಅದೆಲ್ಲ ಆದಮೇಲೆ ಊಟನೂ ಸಹ ಮುಗಿಸ್ಕೊಂಡ್ವಿ. ಇನ್ನು ಇವತ್ತಿನ ಲಾಗ್ನು ಸಹ ಇಲ್ಲಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ನಾನು ಮಾಡಿರುವಂತಹ ಲಾಗು, ನಾನು ಮಾಡಿರುವಂತಹ ರೆಸಿಪಿ ನಿಮಗೆ ಯಾವ ಥರ ಅನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ತಿಳಿಸಿ. 3 ರೆಸಿಪಿ ನಿಮಗೇನಾದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೆ ಸಪೋರ್ಟ್ ಮಾಡಿ. ನಿಮ್ಮದೊಂದು ಸಬ್ಸ್ಕ್ರೈಬು ನನಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ನಿಮ್ಮ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸಿಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.